ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಯಾರೋ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ, ಅವ್ರ ನೆನಪುಗಳು ನಿಮಗೆ ಯಾವಾಗಲೂ ಬರ್ತಾ ಇರುತ್ತೆ. ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ನೀವು ಅನ್ಕೋತಾ ಇದ್ರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇಲ್ಲೊಂದು ಪಾಯಿಸ್ಟ್, ಹಾಗೆ ಡೀಪ್ ನೋಯಿಂಗ್. ಬಾಟಮ್ನಲ್ಲಿ ಏನಿದೆ? ಕ್ಲೀನ್ ಇಟ್ ಅಪ್. ಎಷ್ಟೋ ಸರಿ ಅವ್ರಿಗೆ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ನೀವು ಹೇಗೆ ಅವ್ರನ್ನ ನೆನಪಿಸ್ಕೋತಾ ಇದ್ದೀರಾ ಹಾಗೆ ಅವ್ರಿಗೂ ನೀವು ನೆನಪಾಗ್ತೀರಾ. ಆದಷ್ಟು ಅದನ್ನು ಮರೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೆಗೆಟಿವ್ ಥಾಟ್ಸು ಇದೆ, ಆದರೆ ಮನಸ್ಸು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಿದೆ. ನೀವೊಂದು ಹ್ಯಾಪಿ ಪರ್ಸನ್ ಹಾಗೆ ಅಂದ್ಕೊಂಡಿದ್ದಾರೆ ಅವರು. ನೀವು ಯಾವಾಗಲೂ ಖುಷಿಯಾಗಿ ಅವ್ರ ಜೊತೆ ಮಾತಾಡ್ತೀರಾ, ನಗ್ನಗ್ತಾ ಇರ್ತೀರಾ. ನಿಮ್ದು ಒಳಗಿನ ಭಾವನೆಗಳನ್ನ ಏನೂ ಅವ್ರ ಹತ್ರ ಹೇಳ್ಕೊತಾ ಇಲ್ಲ. ಆದಷ್ಟು ಸಂತೋಷವಾಗಿದ್ದೀನಿ ಹಾಗೆ ನೀವು ತೋರ್ಪಡಿಸ್ಕೋತೀರಾ. ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆ ಅದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ನಿಮ್ಮ ಮೇಲೆ ಇನ್ನೂ ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನು ತುಂಬ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಅವ್ರಿಗೆ. ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ನಿಮ್ಮನ್ನು ಗಮನಿಸೋದಿದೆ. ಇದಕ್ಕೆ ಅವ್ರು ಇನ್ನೇನು ಯೋಚನೆ ಮಾಡ್ತಾರೆ ಹಾಗೆ ನೋಡಿದಾಗ ಏನು ಬರುತ್ತೆ? ಇರ್ರಿಸ್ಪ್ಲೇಸಬಲ್. ದ ವೇ ಯು ಲವ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಡ್ಯಾಮೇಜ್. ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್. ನಿಮ್ಮ ಟ್ರಾನ್ಸ್ಪರೆಂಟ್ ಮನಸ್ಸು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಆದರೆ ಯಾಕೋ ಏನೋ ಯಾವುದೇ ಒಂದು ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಇಬ್ರಿಗೂ ಇದರಿಂದ ಹರ್ಟ್ ಆಗ್ತಿದೆ ಹಾಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಿದೆ ಅವ್ರಿಗೆ. ನಿಮ್ಮನ್ನು ಇನ್ನೂ ಹೆಚ್ಚು ಅರ್ಥ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಯಾಕೋ ಏನೋ ಯಾವುದೇ ಡಿಸಿಷನ್ ತಗೊಳಕ್ಕೆ ಅನ್ನಿಸ್ತಾ ಇಲ್ಲ. ಅದರಿಂದ ಏನೋ ಹರ್ಟ್ ಆಗ್ತಿದೆ, ಬ್ರೋಕನ್ ಫೀಲ್ ಆಗ್ತಾ ಇದೆ. ಅದರಿಂದ ನಿಮಗೂ ಬೇಜಾರಾಗಿದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಇಲ್ಲಿ ಅವರು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಪೇಜ್ ಆಫ್ ಕಪ್ಸ್ ಇದೆ, ಹಾಗೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್, ಮತ್ತೊಂದು 6 ಆಫ್ ಸಾರ್ಡ್ಸ್, ಇಲ್ಲೊಂದು 2 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ 2 ಆಫ್ ಕಪ್ಸ್ ಇದೆ. ಇಬ್ಬರು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಭೇಟಿಯಾಗಿದ್ದೀರಾ ಸರಿ, ಏನೋ ಆತ್ಮೀಯತೆ ಬೆಳೆದಿದೆ, ಏನೋ ತುಂಬ ವರ್ಷದ ಪರಿಚಯ ಹಾಗನ್ನಿಸ್ತಾ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅನ್ನೋದಿದೆ, ಅಥವಾ ಮುಂದೆ ಮದುವೆ ಮಾಡ್ಕೋಬೇಕು ಹಾಗೂ ಯೋಚನೆ ಮಾಡಿದ್ದೀರಾ. ಲೈಫಲ್ಲಿ ಒಳ್ಳೆ ಕಡೆ ಸೆಟ್ಲ್ ಆಗಬೇಕು ಹಾಗೆಲ್ಲ ಏನೇನೋ ಕನಸುಗಳಿದೆ. ಇವೆಲ್ಲದರ ಮಧ್ಯೆ ಏನೋ ಕನ್ಫ್ಯೂಷನ್ಸ್ ಇದೆ. ಯಾವುದೇ ಆ್ಯಕ್ಷನ್ ತಗೊಳಕ್ಕಾಗ್ತಿಲ್ಲ, ಏನೋ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ ಸರಿ, ಆದರೆ ನಿಮ್ಗೇನೋ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಅವರು ಅನ್ನೋದಿದೆ. ಎಷ್ಟೋ ಸರಿ ನಿಮಗೆ ಪ್ರಪೋಸ್ ಮಾಡಬೇಕು ಹಾಗೆ ಅನ್ಕೋತಾರೆ, ಆದರೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಒಂದ್ಸರಿ ಹೇಳಿದ ಮೇಲೆ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಾ, ನಾನು ಅದಕ್ಕೆ ಜಸ್ಟಿಸ್ ಕೊಡ್ತೀನಾ, ಹಾಗೆಲ್ಲ ಅವ್ರ ಯೋಚನೆಗಳಿದೆ. ಇಲ್ಲಿ ಯಾವುದೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಹಾಗೆ ಫೈನಾನ್ಷಿಯಲ್ ಇಶ್ಯೂಸು ಬರ್ತಾ ಇದೆ. ಒಳ್ಳೆ ಜಾಬ್ ಇದೆ ಸರಿ, ಆದರೆ ಅಲ್ಲಿ ಏನೋ ಅಂಥ ನೆಮ್ಮದಿ ಇಲ್ಲ ಅನ್ನೋದಿದೆ. ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ರೂ ಅಂತ ಚೆನ್ನಾಗಿ ನಡೀತಾ ಇಲ್ಲ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಯಾಕೋ ಏನೋ ನಿಮ್ಮನ್ನು ನೋಡಿದಾಗಿಂದ ಇಲ್ಲೊಂದು ಅಟ್ರಾಕ್ಷನ್ ಇದೆ, ಸೋಲ್ಮೇಟ್ ಕನೆಕ್ಷನ್ ಇದೆ, ಹಾಗೆ ಬ್ಲಾಕೇಜಸ್ ಇದೆ. ಇಲ್ಲಿ ಆತ್ಮೀಯತೆ ಬೆಳೆದಿದ್ರು ಅದನ್ನು ಮುಂದುವರ್ಸೋಕ್ಕಾಗ್ತಾ ಇಲ್ಲ ಅನ್ನೋ ಫೀಲಿಂಗ್ಸ್ ಇದೆ. ಇಲ್ಲಿ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ನಿಮ್ಮ ಫೀಲಿಂಗ್ಸ್ ಏನಿದೆ ಅಂದಾಗ 6 ಆಫ್ ವ್ಯಾಂಡ್ಸ್ ಇದೆ, ಹ್ಯಾಪಿನೆಸ್ ಇದೆ, ಇಲ್ಲೊಂದು ರೀಬರ್ತ್ ಕಾರ್ಡ್ ಬರ್ತಾ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 5 ಆಫ್ ಕಪ್ಸ್ ಇದೆ, ಇಲ್ಲೊಂದು ಏಸ್ ಆಫ್ ಕಾಯಿನ್ಸ್ ಇದೆ, ಹಾಗೆ 7 ಆಫ್ ಕಪ್ಸ್ ಇದೆ. ನೀವು ಅವ್ರನ್ನ ಇಷ್ಟಪಟ್ಟಿದ್ದೀರಾ ಸರಿ,
ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ತುಂಬ ಭಾವನೆಗಳಿದೆ. ನೀವೆಷ್ಟೇ ಹೀಲ್ ಮಾಡ್ಕೋಬೇಕು ಅಂದ್ರೂ ಮನ್ಸಾಗ್ತಾ ಇಲ್ಲ. ಎಷ್ಟೋ ಸರಿ ಅವ್ರ ಬಗ್ಗೆ ಕನಸು ಕಾಣೋದಿದೆ. ಅವರು ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡ್ತಾರಾ? ಆ ಅನುಮಾನಗಳು ನಿಮ್ಮನ್ನ ಆಗಾಗ ಕಾಡ್ತಾ ಇರುತ್ತೆ. ಇಲ್ಲಿ ಅವ್ರ ಪರಿಸ್ಥಿತಿ ನಿಮಗೂ ತಿಳಿದಿದೆ ಅನ್ನೋದಿದೆ. ಆದಷ್ಟು ಆಗಾಗ ಅವ್ರ ಜೊತೆ ಮಾತಾಡ್ತಾ ಇರ್ತೀರಾ. ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದಿದೆ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಅದರಿಂದ ನಿಮಗೂ ಬೇಜಾರಿದೆ. ಆಗಾಗ ಬ್ರೋಕನ್ ಫೀಲ್ ಆಗುತ್ತೆ. ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಈ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಅನ್ನೋದಿದೆ ನಿಮಗೆ. ಇಲ್ಲಿ ನಿಮಗೆ ಇನ್ಸೆಕ್ಯೂರಿಟಿ ಇದೆ. ಆ ವ್ಯಕ್ತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆ ಅಟ್ಯಾಚ್ಮೆಂಟ್ ಬಿಡೋಕ್ಕಾಗ್ತಾ ಇಲ್ಲ ನಿಮಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ ಒಂದ್ಸರಿ. ಇಲ್ಲಿ ಪಾಲಿಟಿಕ್ಸ್ ಇದೆ, ಮತ್ತೊಂದು ಮೆಚ್ಯೂರಿಟಿ, ಹಾಗೆ ಟೋಟಾಲಿಟಿ ಬರ್ತಾ ಇದೆ, ಮತ್ತೊಂದು ಸ್ಲೋಯಿಂಗ್ ಡೌನ್, ಇಲ್ಲೊಂದು ಟ್ರಸ್ಟ್ ಬರ್ತಾ ಇದೆ, ನಥಿಂಗ್ನೆಸ್. ಈಗಿರೋ ಸಿಚುವೇಶನ್ನಲ್ಲಿ, ಈಗಿರೋ ಪರಿಸ್ಥಿತಿನಲ್ಲಿ ನಿಮ್ಗೇನೋ ಬ್ರೋಕನ್ ಫೀಲ್ ಆಗ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ನ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಏನೋ ಬ್ಲಾಕೇಜಸ್ ಇದೆ. ಮುಂದೆ ಇದರಿಂದ ಏನೂ ಫ್ಯೂಚರ್ ಇಲ್ಲ ಅನ್ನೋದು ಗೊತ್ತಿದ್ರೂ ನೀವು ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಇದರಿಂದ ಇಬ್ರಿಗೂ ಹರ್ಟ್ ಆಗಿದೆ. ಇದಕ್ಕೆ ನಿಮ್ಗೇನು ಅಡ್ವೈಸ್ ಇದೆ ಅನ್ನೋದನ್ನ ನೋಡೋಣ. ಇಬ್ಬರ ಮಧ್ಯೆ ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಏನೋ ಪಾಲಿಟಿಕ್ಸ್ ಇದೆ. ನೀವು ಈ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ಈ ರಿಲೇಶನ್ಶಿಪ್ಪು ಸ್ಲೋ ಆಗಿ ನಡೀತಾ ಹೋಗುತ್ತೆ. ಒಬ್ರಿಗೊಬ್ರಿಗೆ ನಂಬಿಕೆ ಇದೆ, ಕೇರಿಂಗ್ ಭಾವನೆ ಇದೆ, ಮರೆಯಲಾರ್ದಂಥ ಪರಿಸ್ಥಿತಿ ಇದೆ. ಆದರೆ ಇದನ್ನ ಕಂಟಿನ್ಯೂ ಮಾಡೋಕೆ ಏನೋ ಪರಿಸ್ಥಿತಿಗಳ ಅಡ್ಡ ಇದೆ ಅನ್ನೋದು ಬರ್ತಾ ಇದೆ. ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಮೆಚ್ಯೂರಿಟಿ ಬರ್ತಾ ಇದೆ. ಇಬ್ರು ಕೂತು ಮಾತಾಡಬೇಕು. ಇಬ್ರೂ ಇಷ್ಟಪಟ್ಟಿದ್ದೀರಾ. ಇಲ್ಲಿ ಮೆಚ್ಯೂರಿಟಿ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಒಂದ್ಸಾರಿ ಕೇಳ್ಬಿಡೋಣ. ಏನು ಗೈಡೆನ್ಸ್ ಕೊಡ್ತಾರೆ, ಏನು ಅಡ್ವೈಸ್ ಕೊಡ್ತಾರೆ. ರಿಮೈನ್ ಪಾಸಿಟಿವ್ ಅಂತ ಬರ್ತಾ ಇದೆ ನೋಡಿ. ಇಲ್ಲೊಂದು ನೋ ನೀಡ್ ಟು ವರಿ, ಹಾಗೆ ನಾಟ್ ದಿ ರೈಟ್ ಟೈಮ್, ಮತ್ತೊಂದು ಎಸ್ ಅನ್ನೋದಿದೆ. ಫೈನಲ್ ಕಾರ್ಡ್ ಚೂಸ್ ಎ ನ್ಯೂ ಡೈರೆಕ್ಷನ್. ಬಾಟಮ್ನಲ್ಲಿ ಏನಿದೆ, ದೇರ್ ಈಸ್ ಸಮಥಿಂಗ್ ಬೆಟರ್. ಗ್ರ್ಯಾಜುಯಲ್ ಆಗಿ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದು ಬರ್ತಾ ಇದೆ. ಅದರಿಂದ ಪಾಸಿಟಿವ್ ಆಗಿರಿ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಇದೆ. ಆದರೆ ಈಗ ಸರಿಯಾದ ಟೈಮ್ ಅಲ್ಲ ಅನ್ನೋದಿದೆ. ಇಲ್ಲಿ ಸ್ಲೋ ಗ್ರೋತ್ ಇದೆ. ಈಗ ಸಮಯ ಸರಿಯಾಗಿಲ್ದಿರೋದ್ರಿಂದ ಈ ರಿಲೇಶನ್ಶಿಪ್ಪು ಸ್ಲೋ ಆಗಿ ನಡೀತಾ ಇದೆ. ಚೂಸ್ ಎ ನ್ಯೂ ಡೈರೆಕ್ಷನ್ ಅನ್ನೋದಿದೆ. ಕೆಲವು ಸರಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ, ಸರಿಯಾದ ಸಮಯಕ್ಕೋಸ್ಕರ ಕಾಯಬೇಕಾಗುತ್ತೆ. ಫೈನಲಿ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಇನ್ ಫ್ಯೂಚರ್ ಸಮಥಿಂಗ್ ಬೆಟರ್ ಕ್ಯಾನ್ ಹ್ಯಾಪನ್. ಆದ್ರಿಂದ ಬಿ ಪಾಸಿಟಿವ್. ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಇನ್ನೂ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಅವ್ರಿಗೆ. ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡೋದಿದೆ. ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ ಸರಿ, ಆದರೆ ಇನ್ನೂ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಅವ್ರಿಗೆ. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಏನೋ ಪರಿಸ್ಥಿತಿ ಅಡ್ಡ ಇದೆ, ಏನೋ ಬ್ಲಾಕೇಜಸ್ ಇದೆ. ಅದೆಲ್ಲ ಗ್ರ್ಯಾಜುಯಲ್ ಆಗಿ ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.